ಮಗದೊಂದು ಕಡೆಗೆ ಗಣ್ಯರೆಲ್ಲ ಆಗಮಿಸ್ತಾ ಇದ್ದಾರೆ. ಮೋದಿ ಸಂಪುಟದಲ್ಲಿ ಸೋಮಣ್ಣ ಅವರಿಗೆ ಸ್ಥಾನ ಸಿಕ್ಕಿದೆ. ತುಮಕೂರಿನಿಂದ ಅಭೂತಪೂರ್ವವಾದಂಥ ಗೆಲುವನ್ನು ಸಾಧಿಸಿದ್ದಾರೆ ಈ ಬಾರಿ ಅವರು. ಸೊ ಪದಗ್ರಹಣ ಕಾರ್ಯಕ್ರಮದಲ್ಲಿ ಸೋಮಣ್ಣ ಅವರ ಕುಟುಂಬ ಕೂಡ ಈಗ ಭಾಗಿಯಾಗ್ತಾ ಇದ್ದಾರೆ. ಸೊ ಅವರು ಕೂಡ ತೆರಳಿದ್ದಾರೆ. ಸೊ ಬಿಜೆಪಿ ಹೈಕಮಾಂಡ್ಗೆ ಧನ್ಯವಾದವನ್ನ ಸೋಮಣ್ಣ ಅವರ ಕುಟುಂಬ ಈಗ ತಿಳಿಸಲೇಬೇಕು. ಮತ್ತಿನ್ನೇನು ಪಾಪ 2 ಸಲ ಕೇಂದ್ರದ ಹೈಕಮಾಂಡ್ ಏನು ಹೇಳಿದೆ ಅದಕ್ಕೆ ತಕ್ಕಂಗೆ ಅವರಲ್ಲಿ ಸ್ಪರ್ಧೆ ಮಾಡಿ ಅವರ ಮೂಲವಾಗಿರುವಂಥ ಕ್ಷೇತ್ರವನ್ನು ಬಿಟ್ಟು ಹೋಗಿ ಗೋವಿಂದರಾಜನಗರವನ್ನು ಅಲ್ಲಿ ಹೋಗಿ ಅನ್ನೂರೆಲ್ಲ ಸ್ಪರ್ಧೆ ಮಾಡಿಕೊಂಡು ನಿಂತ್ಕೊಂಡು ಫೈಟ್ ಮಾಡಿ ಎಲ್ಲವೂ ಕೂಡ ಬಂದರು, ಸೋತರು. ಆದರೂ ಕೂಡ ಕುಗ್ಗಲಿಲ್ಲ. ನಾನು ಮತ್ತೆ ನಿಲ್ತೀನಿ ಅಂತ ಸಂಸತ್ ಸ್ಥಾನಕ್ಕೆ ಹೋಗಿ ನಿಂತ್ಕೊಂಡ್ರು, ಗೆದ್ದರು. ಈಗ ಗೆದ್ದು ಮತ್ತೆ ಮಂತ್ರಿನೂ ಕೂಡ ಆಗ್ತಾಯಿದ್ರು. ಇದಕ್ಕಿಂತಲೂ ಡಬಲ್ ಧಮಾಕ ಏನು, ಅಲ್ಲಿ ಡಬಲ್ ಸೋತ ಮೇಲೆ ಇಲ್ಲಿ ಡಬಲ್ ಧಮಾಕ. ಸಂಸದರಾದರೂ ಮಂತ್ರಿನೂ ಸಿಗ್ತಾ ಇದೆ. ಸೊ ಇದು ಡಬಲ್ ಧಮಾಕ ಅಲ್ವಾ? ಸೊ ಹಾಗೆ ದೇವರು ಒಂದ್ಸಲ ಕೊಟ್ಟಾಗ ಸರಿಯಾಗಿ ಕೊಡ್ತಾನಂತೆ, ಇಲ್ಲ ಕಿತ್ಕೊಂಡ್ರೆ ಸರಿಯಾಗಿ ಕಿತ್ಕೊಳ್ತಾನಂತೆ. ಹಂಗೆ ಈಗ ಸೋಮಣ್ಣ ಅವ್ರ ವಿಚಾರದಲ್ಲಿ ಸೋಮಣ್ಣ ಅವರು ಸೊಸೆ ನಮ್ಮ ಜೊತೆಗಿದ್ದಾರೆ. ಮೇಡಮ್, ಹೇಗೆ ಅನಿಸ್ತಿದೆ ಸೋಮಣ್ಣ ಅವ್ರಿಗೆ ಈಗ ಸಚಿವ ಸ್ಥಾನ ಸಿಗ್ತಾ ಇದೆ? ನಮಗೆ ತುಂಬ ಖುಷಿ ಅನಿಸ್ತಿದೆ. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಮೋದಿಜಿಯವರು, ಅಮಿತ್ ಶಾ ಅವರು ನಮ್ಮ ಮಾವನವ್ರದ್ದು ಕೆಲಸ ನೋಡಿಬಿಟ್ಟು ಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತಿದೆ. ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಎವ್ರಿಬಡಿ. ಥ್ಯಾಂಕ್ ಯು. ಈ ಅಸೆಂಬ್ಲಿ ರಿಸಲ್ಟ್ ಬಂದಾಗ ಒಂದು ಬ್ಯಾಕ್ ಸೆಟ್ ಆಗಿತ್ತು, ಒಂದು ಸ್ವಲ್ಪ ಆತಂಕ ಇತ್ತು, ಮುಂದೆ ಪಾಲಿಟಿಕ್ಸ್ ಹೇಗೆ ಅನ್ನೋ ಥರದಲ್ಲಿತ್ತು. ಸೊ ಕೊನೆಗೂ ಹೈಕಮಾಂಡ್ ಅವ್ರನ್ನ ಕೈ ಬಿಡಲಿಲ್ಲ, ಅವ್ರಿಗೊಂದು ದೊಡ್ಡ ಜವಾಬ್ದಾರಿ ನೀವು ಕೊಟ್ಟಿದ್ದಾರೆ. ಹೌದು. ಹೈಕಮಾಂಡ್ ನಮಗೆ ಯಾವತ್ತೂ ಕೈ ಬಿಡಲಿಲ್ಲ. ಏನೋ ಒಂದು ಕೆಟ್ಟಗಳಿಗೆ ಇತ್ತು, ಆಯಿತು. ಬಟ್ ಈ ಸಲ ಗುರುಜಿ ಆಶೀರ್ವಾದದಿಂದ, ಮೋದಿಜಿ ಅವರ ಆಶೀರ್ವಾದದಿಂದ, ಜನರ ಆಶೀರ್ವಾದದಿಂದ ಮತ್ತೆ ಅವ್ರಿಗೊಂದು ಅವಕಾಶ ಸಿಕ್ಕಿದೆ. ವಿ ಆರ್ ವೆರಿ ಥ್ಯಾಂಕ್ಫುಲ್. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಅವ್ರ ಮಾತು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಶಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ. ಸಹಜವಾಗಿ ಅಲ್ಲೊಂದಿಷ್ಟು ಪ್ರಶ್ನೆಗಳು ಬಂದಿರುತ್ತೆ ವಿಧಾನಸಭೆಯಲ್ಲಿ ಸೋತ ನಂತರ ಮುಂದಿನ ರಾಜಕೀಯ ಏನಪ್ಪ ಅಂತ ಹೇಳಿ. ಬಟ್ ಜೀವನದಲ್ಲಿ ಕುಗ್ಗಬಾರದು, ಮತ್ತೆ ಫೇಸ್ ಮಾಡಬೇಕು ಅನ್ನೋದಕ್ಕೆ ಅದೊಂದು ಬೆಸ್ಟ್ ಎಕ್ಸಾಂಪಲು. 2 ಕಡೆಗೆ ಸೋತೆ ಅಂತ ಹೇಳಿ ಅವ್ರು ಕೂತ್ಕೊಂಡಿದ್ದರೆ ಇವತ್ತು ಆಗ್ತಾ ಇರಲಿಲ್ಲ. ನಾನಿಲ್ಲ ಮತ್ತೆ ಫೈಟ್ ಮಾಡ್ತೀನಿ ಅಂತ ಎದ್ದು ನಿಂತ್ಕೊಂಡ್ರಲ್ಲ, ಗೆದ್ದರು. ಸೊ ಹಾಗಾಗಿ ಅವ್ರಿಗೆ ಅದೊಂದು ರೀತಿ ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ಸೋಮಣ್ಣ ಅವರ ಧರ್ಮಪತ್ನಿಯವರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಮಾತಾಡೋಣ. ಬಹಳ ಖುಷಿ ಆಗ್ತಿದೆಪ್ಪ. ನಿರೀಕ್ಷೆ ಇತ್ತಾ ನಿಮಗೆ? ನಿರೀಕ್ಷೆ ಇಲ್ಲ, ಸಚಿವರಾಗ್ತಾರೆ ಅಂತ ನಿರೀಕ್ಷೆ ಇಲ್ಲ, ಆಕಸ್ಮಿಕವಾಗಿ ಆಗಿದೆ. ಅದೊಂದು ದೇವರ ಆಶೀರ್ವಾದ, ಸ್ವಾಮೀಜಿಗಳ ಆಶೀರ್ವಾದ, ಹಾಗೆ ಮೋದಿಯವರ ಕೃಪಾ ಕಟಾಕ್ಷ ಒಂದು ಒಳ್ಳೇದಾಗಿದೆ. ಈ ವಿಧಾನಸಭೆ ಚುನಾವಣೆ ಆದ್ಮೇಲೆ ಸಾಕಷ್ಟು ಬೇಸರದಲ್ಲೂ ಕೂಡ ಇದ್ರು ಸಾಹೇಬರು. ಈಗ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಲ್ವಾ? ಯಾರ್ಯಾರು ಏನೇನು ಮಾಡಿದ್ರು ಪರವಾಗಿಲ್ಲ, ಅದಾಗಿದ್ದು ಒಳ್ಳೇದಾಯ್ತು. ಇವಾಗ ಲೋಕಸಭಾ ಸದಸ್ಯ ಆದ್ರು, ಮತ್ತೆ ಒಂದು ರಾಷ್ಟ್ರಕ್ಕೆ ಮಟ್ಟಕ್ಕೆ ನಾಯಕರಾಗ್ತಾ ಇದ್ದಾರೆ, ಖುಷಿ ಆಗುತ್ತೆ. ಹೈಕಮಾಂಡ್ ನಾಯಕರು ಕೊನೆಗೂ ಕೈ ಬಿಡ್ಲಿಲ್ಲ ಅನ್ನೋ ಕೈ ಬಿಡಲಿಲ್ಲ, ಖಂಡಿತ ಕೈ ಬಿಡಲಿಲ್ಲ. ತುಮಕೂರು ವಿಶೇಷವಾದಂತ ಸ್ಥಾನವನ್ನು ವಹಿಸುತ್ತೆ, ಯಾಕಂದ್ರೆ ಅವ್ರನ್ನ ಈಗ ಸಂಸದರನ್ನ ಈಗ ಆಯ್ಕೆ ಮಾಡಿ. ಹೌದು, ತುಮಕೂರು ಜನತೆಗೆ ನಾವು ಬಹಳ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಎಲ್ಲರೂ ನಮಗೆ ಒಂದು ಸಹಕಾರ ಕೊಟ್ಟು ಒಂದು ಮತ, ಅವರ ಒಂದೊಂದು ಮತದಿಂದ ನಾವು ಸೋಮಣ್ಣವ್ರಿಗೆ ಒಳ್ಳೆ ಬಹುಮತದಿಂದ ಗೆಲ್ಲಿಸಕ್ಕೆ ಅವರೇ ಕಾರಣ. ಆ ಜನತೆಗೆ ನಾನು ಅಭಿನಂದನೆ. ಮೋದಿ ಅವರು 3ನೇ ಸಲ ಪ್ರಮಾಣ ವಚನ ಸ್ವೀಕರಿಸ್ತಿದ್ದಾರೆ, ಅದ್ರ ಬಗ್ಗೆ ಅವ್ರಿಗೆ ನಾವೇನು ಹೇಳೋದು, ದೊಡ್ಡವ್ರಿಗೆ ನಾವೇನು ಹೇಳೋದು ಹೇಳಿ? ಅವರು ಅಂಥ ಸ್ಥಾನದಲ್ಲಿದ್ದಾರೆ, ಅವ್ರ ಬಗ್ಗೆ ನಾವು ಮಾತಾಡೋಕ್ಕೆ ಏನೇನೂ ಅಲ್ಲ. ಇದಿಷ್ಟು ಸೋಮಣ್ಣ ಅವರ ಧರ್ಮಪತ್ನಿಯವರ ಮಾತು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಶಬೀರ್ ನಿಡಗುಂದಿ. ಓಕೆ, ಇನ್ನು ಸೋಮಣ್ಣ ಅವರ ಪತ್ನಿ ಮಾತನಾಡ್ತಾ ಇದ್ದಿದ್ದನ್ನು ಕೇಳಿಸ್ಕೊಳ್ತಾ ಇದ್ರಿ. ಅವರೊಂದು ಮಾತನ್ನ ಹೇಳ್ತಾ ಇದ್ರು, ಯಾರ್ಯಾರು ಏನೇನು ಮಾಡಿದ್ರು ಆಗೋದೆಲ್ಲ ಒಳ್ಳೇದಕ್ಕೆ ಅಲ್ವಾ ಅಂತ ಹೇಳಿ.